ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಒಂದು ಪಿತೃಪಕ್ಷ ಮಾಸದ ಸಂದರ್ಭದೊಳಗ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಪಿತೃಗಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗೆ ನಾವು ಇದುವರೆಗೆ 14 ನುಡಿಗಳ ತನಕ ನಮಗೆ ದಾಸರು ಏನೇನ ತಿಳಿಸಿಕೊಟ್ಟಾರೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 14ನೇ ನುಡಿ ಒಳಗೆ ಹೇಳಿದ್ರು ಸಪ್ತಾನ್ನಗಳ ಬಗ್ಗೆ ನಮಗೆ ಒಂದು ವಿವರಣೆಯನ್ನು ಕೊಟ್ಟಿದ್ರು. ಆ ಸಪ್ತಾನ್ನಗಳ ಬಗ್ಗೆ ನಾವು ತಿಳ್ಕೊಂಡು ಅದನ್ನು ಭಗವಂತನಿಗೆ ಅದನ್ನು ಮಹಾಯಜ್ಞ ಅಂತಿಕೊಂಡು ಸಮರ್ಪಣೆಯನ್ನು ಮಾಡಿದ್ರೆ ಭಗವಂತ ನಮ್ಗೆ ಹೇಗೆ ಅನುಗ್ರಹ ಮಾಡ್ತಾನ ಅನ್ನೋದನ್ನು ಈ ಒಂದು 15ನೇ ನುಡಿ ಒಳಗೆ ನಮಗಿಲ್ಲಿ ದಾಸರು ತಿಳಿಸಿಕೊಡ್ತಾರ. ಆ 15ನೇ ನುಡಿ ಒಳಗೆ ಏನನ್ನ ಹೇಳ್ಕೊಡ್ತಾರ ಅನ್ನೋದನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಇವತ್ತಿನ ದಿವಸ. ಎಂದರಿತು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದನಿಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವಕದಿ ತಂದು ಕೊಡುವನ ಪರಮ ಸುಖಗಳ ತನ್ನ ದಾಸರಿಗೆ. ಈಗ 14ನೇ ನುಡಿಯೊಳಗೆ ಹೇಳಿದ್ರು ಸಪ್ತಾನ್ನಗಳ ಬಗ್ಗೆ ಹೇಳಿದ್ರು. ಸಪ್ತಾನ್ನಗಳು ಯಾವುದಂತಂದ್ರೆ ನಾವು ಭಗವಂತ ದೇವತೆಗಳಿಗೇನದ ಅಗ್ನಿದ್ವಾರ ಅಂದ್ರೆ ಸ್ವಹ ರೂಪದಿಂದ ಭಗವಂತ ದೇವತೆಗಳಿಗೆ ಅನ್ನವನ್ನು ಕೊಡ್ತಾನ, ಅನ್ನವನ್ನು ತಲುಪಿಸುವ ಒಂದು ವ್ಯವಸ್ಥೆ ಮಾಡ್ತಾನ. ಅದಕ್ಕೆ ಏನಂತ ಕರೀತಾರ, ಹೋಮ ಅಂತಿಕೊಂಡು ಕರೀತಾರ. ಆಮೇಲೆ ಪಿತೃದೇವತೆಗಳಿಗೆ ಏನದ ಸ್ವಧಾ ರೂಪದಿಂದ ಭಗವಂತ ಅವರಿಗೆ ಅನ್ನವನ್ನು ಕೊಡ್ತಾನ, ಅದಕ್ಕೆ ಬಲಿಹರಣ ಅಂತಿಕೊಂಡು ಕರೀತಾರ. ಆಮೇಲೆ ಮನಸ್ಸು ಮತ್ತು ವಾಕ್ ಮತ್ತು ಪ್ರಾಣ ಅಂತಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ವಾಕ್ದಂದ್ರೆ ಮಾತಿನಿಂದ ನಾವು ಏನೇ ಕರ್ಮಗಳೆಲ್ಲ ಮಾಡ್ತೀವಿ ಅವುಗಳನ್ನೆಲ್ಲವೂ ಕೂಡ ಭಗವಂತನಿಗೆ ನಾವು ಅದನ್ನು ಅನ್ನ ಅಂತಿಕೊಂಡು ಸಮರ್ಪಣೆಯನ್ನು ಮಾಡಿದ್ರೆ ಅದನ್ನು ಭಗವಂತ ತಾನೇ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತಿಕೊಂಡು ಮನಸ್ಸು ವಾಕ್ ಮತ್ತು ಪ್ರಾಣ ಅಂತಿಕೊಂಡು ಆಯ್ತು. ಆಮೇಲೆ ಅನ್ನ ಅಂತಿಕೊಂಡು ಮತ್ತು ಇದು ಮನುಷ್ಯರಿಗೆ ಒಂದು ಏನದ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಒಂದು ಫಲ ಹಣ್ಣುಗಳನ್ನು ಮತ್ತು ಹಾಲನ್ನು ಅದು ಮನುಷ್ಯರಿಗೆ ಅನ್ನ ರೂಪದಿಂದ ಪ್ರದ್ಯುಮ್ನ ರೂಪನಾಗಿ ಭಗವಂತ ಕೊಡ್ತಾನ. ಮತ್ತು ಪ್ರಾಣಿಗಳಿಗೆ ಏನದ ಹುಲ್ಲಿನ ರೂಪದಿಂದ ಭಗವಂತ ಅನ್ನವನ್ನು ಕೊಡ್ತಾನ ಅನಿರುದ್ಧ ರೂಪದಿಂದ. ಹಿಂಗೇನದ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಮತ್ತು ಎಲ್ಲ ಅಂದ್ರೆ ಹೋಮ ಬಲಿ ಮನಸ್ಸು ವಾಕ್ ಪ್ರಾಣ ಮತ್ತು ಗೋಕ್ಷೀರ ಇವುಗಳ ರೂಪದಿಂದ ಇವಕ್ಕೆಲ್ಲಕ್ಕೆ ಏನಂತಾರೆ ಸಪ್ತಾನ್ನಗಳು ಅಂತಿಕೊಂಡು ಕರೀತಾರ. ಅಂದ್ರೆ ದೇವತೆಗಳಿಗೆ ವೈಶ್ವದೇವ ಮಾಡೋದ್ರ ಮೂಲಕ, ಪಿತೃದೇವತೆಗಳಿಗೆ ಬಲಿಹರಣ ಮಾಡೋದ್ರ ಮೂಲಕ, ಆಮೇಲೆ ಮನುಷ್ಯರಿಗೆ ಏನದ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಹಣ್ಣು ಹಾಲು ಇವುಗಳ ರೂಪದಿಂದ ಮತ್ತು ಪ್ರಾಣಿಗಳಿಗೆ ಹುಲ್ಲಿನ ರೂಪದಿಂದ ಅನ್ನವನ್ನು ಕೊಡೋದಲ್ಲದೆ ನಮ್ಮ ಮನಸ್ಸು ವಾಕ್ ಪ್ರಾಣ ಅಂತಿಕೊಂಡು ನಮ್ಮ ಮಾನಸಿಕ ಕಾಯಿಕ ಮತ್ತು ವಾಚಿಕ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ನಾವು ಅದನ್ನು ಅನ್ನ ರೂಪದಿಂದ ಸಮರ್ಪಣೆಯನ್ನು ಮಾಡಿದ್ರೆ ಅದು ಭಗವಂತನಿಗೆ ಅನ್ನ ಆಗ್ತಾ ಅಂತಿಕೊಂಡಿಲ್ಲ. ಈ ರೀತಿ ಒಂದು ಸಪ್ತಾನ್ನಗಳ ವಿವರಣೆಯನ್ನು ನಮಗೆ ನಿನ್ನೆ ತಿಳಿಸ್ಕೊಟ್ಟಿದ್ರು 14ನೇ ನುಡಿಯೊಳಗೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಮತ್ತು ಶ್ರೀಮಧ್ವಾಚಾರ್ಯರು ಉಪನಿಷತ್ತಿಗೆ ಭಾಷ್ಯವನ್ನು ಬರೆಯುವ ಹೊತ್ನಾಗ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಉಪನಿಷತ್ತಿಗೆ ಖಂಡಾರ್ಥವನ್ನು ಬರೆಯುವಾಗ ಬಂದಿರತಕ್ಕಂಥ ಎಲ್ಲ ಸಪ್ತಾನ್ನಗಳ ವಿಚಾರವನ್ನು ನಮಗೆ ದಾಸರು ತಿಳಿಸಿಕೊಟ್ಟಿದ್ರು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಈ 15ನೇ ನುಡಿಯೊಳಗಂತಂದ್ರೆ ಎಂದರಿತು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದನಿಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು ಅಂತಿಕೊಂಡು ಹೇಳ್ತಾರೆ ಅವರು. ಅಂದ್ರೆ ಏನ ಎಲ್ಲ ಸಪ್ತಾನ್ನಗಳ ಒಂದು ನಾವೇನು ಭಗವಂತನಿಗೆ ಸಮರ್ಪಣೆ ಮಾಡ್ತಿರ್ತೀವಿ ಕರ್ಮಗಳನ್ನೆಲ್ಲವನ್ನು ಕೂಡ ಏನದ ಭಗವಂತನಿಗೆ ಅದನ್ನು ನಿಮ್ಮ ಮಹಾಯಜ್ಞ ಅಂತಿಕೊಂಡು ಅದನ್ನು ಸಮರ್ಪಣೆ ಮಾಡು ನಿರ್ಭಯದಿ ಅಂತಿಕೊಂಡು ಹೇಳ್ತಾರ. ಯಾವುದೇ ಭಯ ಅಂಜಿಕೆ ಅಳುಕು ಯಾವುದೂ ಬೇಡ ಅಂತ ಹೇಳ್ತಾರೆ ಅವರು. ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಏನದನ್ನ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲ ಅಂತಿಕೊಂಡು ನಮ್ಗೆ ಸಂದೇಹವನ್ನು ಪಟ್ಕೋಬಾರ್ದು. ನಾವು ಅದನ್ನು ಅನುಸಂಧಾನ ಪೂರ್ವಕವಾಗಿ ಸಂದೇಹಿಸದೆ ದಿನದೇ ಅಂತಿಕೊಂಡು ಇನ್ನೊಂದು ಸಂಧಿ ಒಳಗೆ ದಾಸರು ನಮ್ಗೆ ಜಗನ್ನಾಥ ದಾಸರು ತಿಳಿಸ್ಕೊಡ್ತಾರೆ ಕರ್ಮ ಸಮರ್ಪಣೆ ಹೆಂಗೆ ಮಾಡ್ಬೇಕಂತಂದ್ರೆ ಅನುಸಂಧಾನ ಪೂರ್ವಕವಾಗಿ ಸಂದೇಹಿಸದೆ ದಿನದೇ ಅಂತಿಕೊಂಡು ಹೇಳ್ತಾರೆ ಅವರು. ನೀವು ಕರ್ಮಗಳನ್ನು ಅನುಸಂಧಾನ ಪೂರ್ವಕವಾಗಿ ಯಾವುದೇ ಸಂದೇಹವನ್ನು ಮಾಡ್ಕೊಳ್ಳಾರ್ದು ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ರಿ, ಅದು ನಿಮಗೆ ಯಜ್ಞ ಮಹಾಯಜ್ಞ ಅಂತಿಕೊಂಡು ಕರ್ಸ್ಕೋತದ ಅಂತಿಕೊಂಡು ಹೇಳ್ತಾರೆ. ಈಗ ನಾವು ಭೋಜನ ಸಂಧಿ ಒಳಗೆ ಕೇಳಿದ್ರಿ, ಭೋಜನ ಅನ್ನೋದು ಒಂದು ಯಜ್ಞ ಇದ್ದಂಗೆ. ಅದನ್ನು ಭೋಜನ ಪದಾರ್ಥದೊಳಗೆ ನಾವು ವಾಸುದೇವ ಅನ್ನದಳು ನಾನಾಸು ಭಕ್ಷದಿ ಸಂಕರ್ಷಣ
ಕೃತೀಶ ಪರಮಾನದಿ ಘೃತದ ವಿಪ್ಪ ಅನಿರುದ್ಧ ಆ ಸುಪರ್ಣಾಸಗನು ಸೂಪದಿ ವಾಸವಾನುಜ ಶಾಖದಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಯನು ಅಂತಿಕೊಂಡು ನಾವು ಭೋಜನ ಮಾಡೋ ಹೊತ್ನಾಗ ಯಾವ್ಯಾವ ಪದಾರ್ಥದೊಳಗೆ ಭಗವಂತ ಯಾವ್ಯಾವ ರೂಪಗಳಿಂದ ಇರ್ತಾನ ಅಂತಿಕೊಂಡು ನಾವು ಭೋಜನವನ್ನು ಮಾಡಿದ್ರೆ ಅದು ಯಜ್ಞ ಅಂತಿಕೊಂಡು ಕರ್ಸ್ಕೋತದ. ಆಮೇಲೆ ಈ ಪರಿಯಲ್ಲರಿ ತುಂಬನರು ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹಾಸುಯಜ್ಞಗಳ ಆಚರಿಸಿದವನು ಅಂತಿಕೊಂಡು ಹೇಳಿದರು. ಅಂದ್ರೆ ಈ ರೀತಿ ನಾವು ಭೋಜನವನ್ನು ಮಾಡಿದ್ರೆ ಅವನಿಗೆ ನಿತ್ಯ ಉಪವಾಸ ಮತ್ತು ನಿತ್ಯ ಯಜ್ಞಗಳನ್ನು ಮಾಡಿದ ಪುಣ್ಯ ಬರ್ತದೆ ಅಂತಿಕೊಂಡು ನಮಗಲ್ಲೇ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ರು. ಹಂಗಿಲ್ಲಿ ಸಪ್ತಾನ್ನಗಳ ಅಂದ್ರೆ ಈಗ ನಾವು ಪಿತೃ ಕಾರ್ಯವನ್ನು ಮಾಡ್ತಿರ್ತೀವಿ, ಶ್ರಾದ್ದ ಕರ್ಮಗಳನ್ನು ಮಾಡ್ತಿರ್ತೀವಿ. ಮಾಡೋ ಹೊತ್ನಾಗ ಏನು ಅವರೇನ್ರಿ ಸತ್ತವ್ರೇನು ಎದ್ದು ಬರ್ತಾರನ್ನು ಊಟ ಮಾಡಲಿಕ್ಕೆ ಅಂತಿಕೊಂಡು ಹಿಂಗೆ ನಾವು ಸಂದೇಹವನ್ನು ಪಡಬಾರ್ದು. ಯಾಕಂದ್ರೆ ಅವರು ಹಿರಿಯರು, ಅವ್ರು ಯಾರು ಮರಣ ಹೊಂದಿರ್ತಾರ, ಅವ್ರು ಯಾವುದೇ ರೂಪದಿಂದ ಜನಿಸಿ ಬಂದರೂ ಕೂಡ ಏನದ ಭಗವಂತ ಪಿತೃಗಳ ಮೂಲಕ ಪಿತೃ ದೇವತೆಗಳ ಮೂಲಕ ಅವ್ರಿಗೆ ಅನ್ನವನ್ನು ತಲುಪಿಸ್ತಾನ. ನಾವು ಶ್ರಾದ್ದ ಕರ್ಮವನ್ನು ಅದು ಯಜ್ಞ ಅಂತಿಕೊಂಡು ನಾವು ನಿಷ್ಕಾಮವಾಗಿ ಅದು ಭಗವಂತನ ಆರಾಧನೆ ಅಂತಿಕೊಂಡು ಮಾಡಿದ್ರೆ ಅದನ್ನು ಭಗವಂತ ಅವರಿಗೆ ತಲುಪಿಸ್ತಾನ. ಅದನ್ನ ಅವ್ರಿಗೆ ತಲುಪಿಸೋದಲ್ಲೇ ಯಾರು ಅದನ್ನು ಮಾಡಿರ್ತಾರ ಕರ್ತೃಗಳಿರ್ತಾರ ಅವರಿಗೂ ಕೂಡ ಭಗವಂತ ಏನದು ಎಲ್ಲ ರೀತಿಯಿಂದ ಅನುಗ್ರಹ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ನಿರ್ಭಯದೆ ಅಂತಿಕೊಂಡು ಹೇಳ್ತಾರೆ. ಯಾವುದೇ ಭಯ ಆತಂಕ ಸಂದೇಹ ಯಾವುದೂ ಪಡಬೇಡ್ರಿ. ಅದನ್ನ ಸಪ್ತಾನ್ನಗಳೇನದ ಭಗವಂತನಿಗೆ ಅದು ಗೋವಿಂದನಿಗೆ ನೀವು ಯಜ್ಞ ಅಂತಿಕೊಂಡು ಸಮರ್ಪಣೆ ಮಾಡ್ರಿ ಅಂತಿಕೊಂಡು ಹೇಳ್ತಾರ. ಅದನ್ನು ಭಗವಂತ ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ಅಂತ ಹೇಳ್ತಾರ ಅವರು. ಅದನ್ನ ಇಂದಿರೇಶ ಅಂದ್ರೆ ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಭಗವಂತ ಅದನ್ನ ದಯದಿಂದ ಸ್ವೀಕಾರ ಮಾಡ್ತಾನಂತವ. ನಾವು ಮಾಡುವಂಥ ಕರ್ಮವನ್ನು ಭಗವಂತ ಹಿಂದಿನ ನುಡಿಯೊಳಗೆ ಹೇಳಿದ್ರು ಕಾರುಣ್ಯ ಸಾಗರ ಅಂತಿಕೊಂಡು. ಹೆಂಗೆ ನಾವು ಏನೋ ಶ್ರಾದ್ದ ಮಾಡ್ತೀವಿ, ಇಷ್ಟೆಲ್ಲ ಭಾಳ ಆಯಾಸಪಟ್ಟಿವಿ, ಇಷ್ಟೆಲ್ಲ ಅದಕ್ಕೆ ರೊಕ್ಕ ಖರ್ಚು ಮಾಡಿವಿ, ಇಷ್ಟು ಆಯಾಸಪಟ್ಟಿವಿ, ಇದನ್ನೇ ಸ್ವೀಕಾರ ಮಾಡ್ಲಾರ್ದ ಏನೇ ಮಾಡ್ತಾನೆ ಭಗವಂತ ಅಂತಿಕೊಂಡು ನಾವು ನಮ್ಮ ಅಹಂಕಾರವನ್ನು ಪಟ್ಕೋಬಾರ್ದು. ಯಾಕಂದ್ರೆ ನಾವು ಮಾಡತಕ್ಕಂಥ ಕರ್ಮದೊಳಗೆ ಸಾಕಷ್ಟು ಲೋಪದೋಷಗಳು ಇರ್ತಾವೆ. ಅದನ್ನೆಲ್ಲವನ್ನು ಭಗವತ್ ಪೂಜಾ ರೂಪವಾಗಿ ನಾವು ಅದನ್ನು ನಿಷ್ಕಾಮ ಕರ್ಮಗಳನ್ನು ಮಾಡಿ ನಿಷ್ಕಾಮ ಪೂಜೆಗಳನ್ನು ಮಾಡಿದ್ರೆ ಭಗವಂತ ಅದನ್ನು ದಯದಿಂದ ಸ್ವೀಕಾರ ಮಾಡ್ತಾನಂತ. ಕಾರುಣ್ಯ ಸಾಗರನಾಗಿರ್ತಕ್ಕಂಥ ಭಗವಂತ ಅದನ್ನೇನದ ದಯದಿಂದ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನಂತ. ಸ್ವೀಕಾರ ಮಾಡಿ ತವಕದಿ ತಂದು ಕೊಡುವನ ಪರಮ ಮಂಗಳ ತನ್ನ ದಾಸರಿಗೆ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಭಗವಂತ ನಾವು ಅದು ನಿಷ್ಕಾಮ ಕರ್ಮವಾಗಿ ಅದು ಭಗವತ್ ಪೂಜಾ ರೂಪವಾಗಿ ನಾವೆಲ್ಲ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದರೆ ಅದನ್ನು ಭಗವಂತ ದಯಾಸಾಗರನಾಗಿರ್ತಕ್ಕಂಥ ಭಗವಂತ ಸ್ವೀಕಾರ ಮಾಡಿ ನಾವು ಏನು ಕೇಳ್ಕೊಳ್ಳಾರ್ದನೆ ಬೇಡಿಸಿಕೊಳ್ಳದೆ ಅಂತಿಕೊಂಡು ಹೇಳ್ತಾರೆ ಅವರು. ಬೇಡಿಸಿಕೊಳ್ಳದೆ ತವಕದಿ ತಂದು ಕೊಡುವನು, ಅತ್ಯಂತ ತವಕದಿಂದ ಕೊಡ್ತಾನಂತ. ನನ್ನ ಭಕ್ತರು ಇಷ್ಟೊಂದು ನಿಷ್ಕಾಮವಾಗಿ ಒಂದು ಪಿತೃ ಕಾರ್ಯವನ್ನು ಒಂದು ಪುಣ್ಯ ಕರ್ಮಗಳನ್ನು ಎಲ್ಲ ಮಾಡ್ಲಿಕ್ಕತ್ತಾರ, ಅದಕ್ಕೆ ನಾವು ಅವ್ರಿಗೆ ಎಲ್ಲ ರೀತಿಯಿಂದ ಅನುಗ್ರಹ ಮಾಡಬೇಕು ಅಂತಿಕೊಂಡು ಅತ್ಯಂತ ಕರುಣಾಳ ಆಗಿರ್ತಕ್ಕಂಥ ಭಗವಂತ ತಂದು ಕೊಡುವನು ಪರಮ ಸುಖಗಳಂತಿಕೊಂಡು ಹೇಳ್ತಾರೆ. ಅತ್ಯಂತ ಸುಖವನ್ನು ತಂದು ಕೊಡ್ತಾನ ಅಂತಿಕೊಂಡು ಹೇಳ್ತಾರೆ ತನ್ನ ದಾಸರಿಗೆ. ಅಂದ್ರೆ ಯಾರು ತನ್ನ ಭಗವಂತನಿಗೆ ದಾಸರು ಅಂತಂದ್ರೆ ಯಾರಂದ್ರೆ ನಿಷ್ಕಾಮವಾಗಿ ಭಗವಂತನಲ್ಲಿ ನಾವು ಸೇವೆ ಮತ್ತು ಪೂಜೆಯನ್ನು ಕರ್ಮಗಳನ್ನು ಮಾಡಬೇಕು. ಬರೀ ನಾವು ಸಕಾಮ ಕರ್ಮಗಳನ್ನು ಮಾಡೋದ್ರಿಂದ ಅದು ನಮ್ಗೆ ಅದು ಅಷ್ಟೇ ಕೊಡ್ತದೆ ನಮಗದು ಸಕಾಮಕ್ಕೆ. ಈಗ ನಾವು ಏನೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಕರ್ಮವನ್ನು ಮಾಡಿದೀವಿ ಅಂದ್ರೆ ಆ ಭಗವಂತ ಕೊಡ್ತಾನೆ, ಅದು ಒಂದೇ ಅಪೇಕ್ಷೆನ ಈಡೇರಿಸ್ತಾನೆ. ಅದ್ರ ನಿಷ್ಕಾಮವಾಗಿ ನಾವು ಭಗವಂತನಿಗೆ ಸೇವೆಯನ್ನು ಮಾಡೋದ್ರಿಂದ ನಮಗೆ ಗೊತ್ತಿರ್ಲಾರ್ದನೆ ಎಷ್ಟೋ ಸುಖಗಳನ್ನು ನಮ್ಮ ಭಗವಂತ ಕೊಡಾವಿರ್ತಾನೆ. ಅದನ್ನು ಏನೋ ಒಂದೆರಡು ಅಪೇಕ್ಷೆ ಪಟ್ಟುಕೊಂಡು ಭಗವಂತನಲ್ಲಿ ಬೇಡಿಕೆ ಇಟ್ಟುಕೊಂಡು ಕೇಳಿದೀವಿ ಅಂದ್ರೆ ಅಷ್ಟೇ ಕೊಟ್ಬಿಡ್ತಾನೆ ಭಗವಂತ. ಆದರೆ ನಾವು ಭಗವಂತನಲ್ಲಿ ಎಲ್ಲ ನಿನ್ನ ಚಿತ್ತಕ್ಕೆ ಬಂದುದು ಎನ್ನ ಚಿತ್ತಕ್ಕೆ ಬರಲಿ ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧಿ ಅಂತಿಕೊಂಡು ಒಂದು ಕಡೆ ದಾಸರು ಹೇಳಿದಂಗೆ ಅದಕ್ಕೆ ನಿನ್ನ ಚಿತ್ತಕ್ಕೆ ಬಂದಾಗ ಮಾಡಪ್ಪ ಭಗವಂತ ಅಂತಿಕೊಂಡು ಅವನ ಮೇಲೆ ನಾವು ಭಾರ ಹಾಕಿದೀವಿ ಅಂದ್ರೆ ಭಗವಂತ ತಾನು ಅನುಗ್ರಹ ನಮಗೆ ಮಾಡೇ ಮಾಡ್ತಾನೆ. ಅದಕ್ಕೆ ಭಗವಂತನಲ್ಲಿ ನಿಷ್ಕಾಮವಾಗಿ ನಾವು ಪೂಜೆಯನ್ನು ಮಾಡಿ ಅದನ್ನು ಯಾವುದೇ ಕರ್ಮಗಳನ್ನು ಕೂಡ ಯಜ್ಞ ಅಂತಿಕೊಂಡು ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತಿಕೊಂಡು ಸಂದೇಶವನ್ನು ನಮಗೆ ದಾಸರು ಈ ಒಂದು ನುಡಿ ಒಳಗೆ ನಮಗಲ್ಲೇ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ನುಡಿ ಒಳಗೆ ಒಂದು ದೃಷ್ಟಾಂತವನ್ನು ಕೊಟ್ಟು ಸೂಜಿ ಅಂದ್ರೆ ಒಂದು ಸಣ್ಣ ಸೂಜಿ ಹಿಡ್ಕೊಂಡು ಒಬ್ಬ ಯೋಧ ಯುದ್ಧಕ್ಕೆ ಹೋಗೋ ರೀತಿ ನಾವು ಮಾಡ್ತಕ್ಕಂಥ ಕರ್ಮಗಳು ಆಗಬಾರ್ದು ಅಂತಿಕೊಂಡು ದೃಷ್ಟಾಂತವನ್ನು ಕೊಟ್ಟು ನಮಗಲ್ಲೇ ಒಂದು ಮಹತ್ವವಾದ ಸಂದೇಶವನ್ನು ನಮಗೆ ದಾಸರು ತಿಳಿಸಿಕೊಡ್ತಾರೆ. ಅದನ್ನು ನೋಡೋಣಂತ. ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೆನು ಎಂಬ ನರನಂತಿ ಜಗತ್ತಿನೋಳುಳ್ಳ ಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣ ಇವುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಇಲ್ಲಿ ಹೇಳ್ತಾರ
ಒಬ್ಬ ಯೋಧ ಯುದ್ಧಕ್ಕೆ ಹೊಂಟಿರ್ತಾನಂತ. ಒಂದು ಸಣ್ಣ ಸೂಜಿ ತಗೊಂಡು ನಾ ಯುದ್ಧದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರನ್ನು ನಾನು ಹೊಡೆದು ಓಡಿಸ್ತೀನಿ, ಯುದ್ಧವನ್ನು ಗೆಲ್ತೀನಿ ಅಂತ ತಿಳ್ಕೊಂಡು ಒಂದು ಸೂಜಿ ತಗೊಂಡು ಯುದ್ಧಕ್ಕೆ ಹೋದ್ರೆ ಅದೊಂದು ಎಷ್ಟು ಒಂದು ಹಾಸ್ಯಾಸ್ಪದವಾದಂಥ ವಿಷಯ ಅದು. ಹಂಗೆ ನಾವೇನದ ನಮ್ಗೆ ಭಗವಂತನಲ್ಲಿ ಭಕ್ತಿ ಜ್ಞಾನ ಇವು ಯಾವಗಳನ್ನು ಮಾಡೋದಿಲ್ಲ. ಅದಕ್ಕೆ ನಾವು ಯಾವ್ದು ಆಯುಧವನ್ನು ಹಿಡ್ಕೋಬೇಕಂತಂದ್ರೆ ಸಣ್ಣ ಸೂಜಿ ಅಂತಂದ್ರೆ ಕೇವಲ ನಮ್ಮ ಒಂದು ಲೌಕಿಕ ಒಂದು ಸಣ್ಣ ಫಲಾಪೇಕ್ಷೆಯನ್ನು ಈಡೇರಿಸೋ ಸಂಬಂಧ ನಾವು ಯಾರ್ಯಾರ್ದು ಬೆನ್ನು ಹತ್ತೀವಿ, ಅವರೇ ಸರ್ವೋತ್ತಮ ಅಂತಿಕೊಂಡು ಚಿಂತನೆಯನ್ನು ಮಾಡ್ತೀವಿ, ಅವ್ರನ್ನೇ ಪೂಜೆ ಮಾಡ್ತೀವಿ. ಆದರೆ ಹಂಗೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೀವು ಹಂಗೆ ಸಣ್ಣ ಸೂಜಿ ಹಿಡ್ಕೊಂಡು ಹೋಗ್ಬೇಡ್ರಿ. ಯಾವುದೋ ಒಂದು ನಾವು ಜೀವನದೊಳಗೆ ನಾವು ಏನಾದ್ರು ಯುದ್ಧ ಇದ್ದಂಗೆ ನಮ್ಮದು ಜೀವನ ಇದು. ಅನೇಕ ಯುದ್ಧದೊಳಗೆ ಅವ್ರ ಯುದ್ಧದೊಳಗೆ ಸೈನಿಕರು ಇರ್ತಾರೆ. ನಮ್ಮ ಜೀವನ ಎಂಬ ಯುದ್ಧದೊಳಗೆ ನಾವು ಅನೇಕ ಕಷ್ಟಗಳನ್ನು ಪಡ್ತಿರ್ತೀವಿ. ಅದು ಒಂದು ನಮ್ಗೆ ನಮ್ಮ ವಿರುದ್ಧ ಶತ್ರುಗಳಿದ್ದಂಗೆ ಅವರು ಅನೇಕ ಕಷ್ಟಗಳು ಬರ್ತಿರ್ತಾವ. ಆಮೇಲೆ ನಮ್ಮ ಮನಸ್ಸಿನೊಳಗೆ ನಮ್ಮೊಳಗೆ ಏನದ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ ಇವು ಕೂಡ ಏನವ ನಮ್ಮೊಳಗೆ ಇರ್ತಕ್ಕಂಥ ಶತ್ರುಗಳು ಇವರೆಲ್ಲರೂ. ಆಮೇಲೆ ನಾವು ಮಾಡಿರ್ತಕ್ಕಂಥ ಪಾಪಗಳು ಇವೆಲ್ಲವೂ ಕೂಡ ನಮಗೇನ ಶತ್ರುಗಳು. ಅವು ನಮಗೇನಾಗ್ತವೆ ದಿನ ಒಂದಕ್ಕೂ ನಮಗೆ ಅವುಗಳನ್ನು ತೊಂದರೆಗಳನ್ನು ನಮಗೆ ಕೊಡ್ತಿರ್ತಾವೆ. ಇವುಗಳನ್ನು ನಾವು ಜಯಿಸಬೇಕು. ಈ ಜೀವನವೆಂಬ ಯುದ್ಧದೊಳಗೆ ಇವನ್ನ ಮಾಡ್ತಕ್ಕಂಥ ಪಾಪಗಳ ವಿರುದ್ಧ ನಾವು ಹೋರಾಡಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಾಮ ಕ್ರೋಧಾದಿಗಳೆಂಬ ಆ ಶತ್ರುಗಳ ಜೊತೆ ನಾವು ಹೋರಾಡಬೇಕು. ನಾವು ಅನೇಕ ಕಷ್ಟಗಳನ್ನು ಪಡ್ತಿರ್ತೀವಿ, ಅವತ್ರ ವಿರುದ್ಧ ನಾವು ಹೋರಾಡಬೇಕು. ಇವನ್ನೆಲ್ಲ ಜೀವನದವನ್ನ ಹೋರಾಡ್ಬೇಕಂತಂದ್ರೆ ಸಣ್ಣ ಸೂಜಿ ಹಿಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಸಣ್ಣ ಸೂಜಿ ಅಂತಂದ್ರೆ ಯಾವುದೋ ಒಂದೀಗ ಹೇಳ್ತಾರ, ಒಂದು ಕಡೆ ಹೇಳ್ತಾರೆ ಹರಿಕಥಾಂಸಾರ, ಇನ್ನೊಂದು ಕಡೆ ದಾಸರು ಹೇಳ್ತಾರೆ, ಕ್ಷುದೆಗೋಸುಗ ಪೋಗಿ ಕಾನನ ಬದರಿ ಫಲಗಳ ಅಪೇಕ್ಷೆಯಿಂದಲೇ ಪೊದೆಯೊಳಗೆ ಸಿಗಿ ಬಿದ್ದು ಬಾಯಿ ತೆರೆವವನ ತೆರನಂತೆ ವಿಧಿಪಿತನ ಪೂಜಿಸದೆ ನಿನ್ನೆಯ ಉದರಗೋಸುಗ ಸಾಧುಲಿಂಗ ಪ್ರದರ್ಶಕರ ಆರಾಧಿಸುತ್ತ ಬಳಲದಿರು ಭವದೊಳಗೆ ಅಂತ ಹೇಳ್ತಾರೆ ಅವರು. ನೀನು ಹಸಿವಾಗ್ಯದಂತ ತಿಳ್ಕೊಂಡು ಹೇಳಿ ಹೋಗಿ ಒಂದು ಯಾವ್ದಾರು ಅಡವಿ ಒಳಗೆ ಒಂದು ಮುಳ್ಳು ಪೊದರಿ ಒಳಗೆ ಒಂದು ಹಣ್ಣದ ಅಂತ ತಿಳ್ಕೊಂಡು ಅದನ್ನ ತಗೊಳಿಕ್ ಹೋದೆ ಅಂದ್ರೆ ಆ ಮುಳ್ಳು ಪೊದರಿ ಒಳಗೆ ನಿನ್ನ ಕೈ ಸಿಕ್ಕು ಆ ಮುಳ್ಳುಗಳಿಂದ ನಿನಗೆ ಹಾನಿ ಆಗ್ತದೆ, ನಿನಗೆ ಅದು ತೊಂದರೆ ಆಗ್ತದೆ. ಹಂಗೆ ನಿನಗೆ ಹಸಿವಾಗ್ಯದಂತ ತಿಳ್ಕೊಂಡು ಹೇಳಿ ಯಾರು ಸಾಧುಲಿಂಗ ಪ್ರದರ್ಶಕರ ಅಂತ ತಿಳ್ಕೊಂಡು ಹೇಳ್ತಾರೆ ಅವ್ರು. ವಿಧಿಪಿತನ ಪೂಜಿಸದೆ ಅಂದ್ರೆ ಬ್ರಹ್ಮನ ತಂದೆ ಆಗಿರ್ತಕ್ಕಂಥ ಭಗವಂತನನ್ನ ಪೂಜಿಸದೆ ನಿನ್ನ ಹೊಟ್ಟೆ ತುಂಬಿಸೋಗೋಸ್ಕರ ಯಾರು ಸಾಧುಲಿಂಗ ಪ್ರದರ್ಶಕರು ಅಂತ ಹೇಳ್ತಾರೆ ಅವರು. ಅಂದ್ರೆ ಕೇವಲ ಮ್ಯಾಲೆ ಏನೋ ಒಂದು ವೇಷ ಹಾಕೊಂಡು ಒಂದು ಕ್ಷುದ್ರ ದೇವತೆಗಳ ಒಂದು ವರದಿಂದ ಅವರು ತಾವೇ ದೇವರು ಅಂತ ತಿಳ್ಕೊಂಡು ಒಂದು ಆಡಂಬರವಾದ ಜೀವನವನ್ನು ಮಾಡ್ತಾ ಎಲ್ಲರಿಗೇನು ಬೇಡಿದ್ದನ್ನ ಕೊಡ್ತಿರ್ತಾರೆ ಅವರು. ಕ್ಷುದ್ರ ದೇವತೆಗಳು ಒಂದು ಅವರಿಗೆ ಅನುಗ್ರಹ ಇರ್ತದೆ. ಅವ್ರು ಅಂಥವ್ರು ಸಾಧುಲಿಂಗ ಪ್ರದರ್ಶಕರು ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರಿಗೆ ಅಂಥವ್ರು ಬೆನ್ನು ಹತ್ತಬೇಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಅದಕ್ಕೆ ನಾವು ಕೂಡ ಏನದ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಯಾವ ಆಯುಧವನ್ನು ಹಿಡಿಬೇಕಂತಂದ್ರೆ ಇಲ್ಲಿ ಹೇಳ್ತಾರೆ ಅವರು, ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಅಂತ ತಿಳ್ಕೊಂಡು ಹೇಳುತ್ತೆ. ಭಕ್ತಿ ಜ್ಞಾನ ಪೂರ್ವಕ ಅಂದ್ರೆ ಭಗವಂತನ ಪಾದಾರವಿಂದಗಳೆಂಬ ಭಕ್ತಿ ಜ್ಞಾನವೆಂಬ ಆಯುಧಗಳನ್ನು ಹಿಡ್ಕೊಂಡು ಹೋಗ್ಬೇಕು ನಾವು ಅಂತ ತಿಳ್ಕೊಂಡು ಹೇಳ್ತಾರೆ. ಭಗವಂತನ ಪಾದಗಳಲ್ಲಿರ್ತಕ್ಕಂಥ ಭಗವಂತನ ಪಾದಗಳಲ್ಲಿ ನಾವೇನದ ಯಾವಾಗಲೂ ಕೂಡ ಭಕ್ತಿ ಜ್ಞಾನ, ಭಗವಂತನ ಬಗ್ಗೆ ನಾವು ಶುದ್ಧವಾದ ಜ್ಞಾನ ಅಂದರೆ ಭಗವಂತನಲ್ಲಿ ಭಕ್ತಿ ಎಂಬ ಆಯುಧಗಳನ್ನು ಹಿಡ್ಕೊಂಡು ನೀವು ಜೀವನವೆಂಬ ಯುದ್ಧದ ಜೊತೆ ಹೋರಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಆಮೇಲೆ ಅದು ಬಿಟ್ಟು ನೀವು ಕೇವಲ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು ಅಂತಿಕೊಂಡು ಹೇಳ್ತಾರೆ. ನಾವು ಏನದ ಸಣ್ಣ ಸೂಜಿ ಹಿಡ್ಕೊಂಡು ಹೊಂಟಂಗ ಭಗವಂತನಲ್ಲಿ ಏನದ ಭಕ್ತಿ ಜ್ಞಾನ ಏನೂ ಮಾಡೋದಿಲ್ಲ. ಅದನ್ನು ಬಿಟ್ಟು ಏನದ ನಮ್ಮ ಅರ್ಥ ಕಾಮ, ಧರ್ಮ ಅರ್ಥ ಕಾಮ ಅಂದ್ರೇನು, ನಾವು ಕೇವಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿರ್ತೀವಿ. ಆದರೆ ಅದರಿಂದ ಏನದ ನಮಗೇನದ ಬರೀ ಸಕಾಮ ಭಕ್ತಿ ಇರ್ತದೆ. ನಮಗೆ ಭಗವಂತನೇ ಕೊಡ್ಲಿ, ನಮ್ಗೆ ಇನ್ನೂ ಸ್ವಲ್ಪ ಏನಾರ ಕೊಡ್ಲಿ, ಬರೀ ಲೌಕಿಕವಾದ ಒಂದು ವಿಷಯ ಅಭಿಲಾಷೆಗಳು ಮತ್ತು ಸಕಾಮವಾದ ಭಕ್ತಿಯನ್ನು ಮಾಡ್ಕೋತ ಧರ್ಮ ಅರ್ಥ ಕಾಮವ ಬಯಸಿ ಬಳಲುವರು ಅಂತಿಕೊಂಡು ಹೇಳ್ತಾರೆ. ಕೇವಲ ಲೌಕಿಕವಾದ ವಿಷಯಗಳನ್ನೇ ನೀವು ಬಯಸಿ ಬಳಲ್ತೀರಿ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ನಾವು ಭಗವಂತನಲ್ಲಿ ಭಗವಂತ ಅನುಗ್ರಹ ಮಾಡ್ಲಿಕ್ಕತ್ತಂದ್ರೆ ಅವು ಅನಂತಾಸ್ತಿಯಿಂದ ಕೊಡುವಂಥ ಭಗವಂತ ನಾವು ಕೇಳ್ಕೊಳಾರ್ದು ನಮ್ಗೆ ತನ್ನ ಅನಂತವಾದ ನಮಗೆ ಇಹದಲ್ಲೂ ಸೌಖ್ಯವನ್ನು ಕೊಡ್ತಾನ, ಕೊನೆಗೆ ಮೋಕ್ಷವನ್ನು ಕೊಡ್ತಾನ. ಈಗ ಸುಧಾಮ ಚರಿತ್ರೆಯನ್ನು ನಾವು ನೋಡ್ತೀವಿ. ಸುಧಾಮ ಏನು ಕೊಟ್ಟ, ಒಂದು ಮುಪ್ಪಿಡಿ ಅವಲಕ್ಕಿ ಕೊಟ್ಟ. ಅದಕ್ಕೆ ಸುಧಾಮ ಏನು ಕೇಳಿದ್ದೇನು ಏನೂ ಇಲ್ಲ, ಆದರೂ ಕೂಡ ಎಲ್ಲ ಸಿರಿ ಸಂಪತ್ತನ್ನು ಕೂಡ ಸುಧಾಮನಿಗೆ ಕೊಡೋದಲ್ಲದೆ ಕೊನೆಗೆ ಅವನಿಗೆ ಮುಕ್ತಿಯನ್ನು ಕೂಡ ಕೊಟ್ಟ ಅಂತಕೊಂಡು ನಾವು ಕೇಳ್ತೀವಿ. ಹಂಗೆ ನಾವೇನದ ಜೀವನದ ಎಂಬ ಯುದ್ಧದೊಳಗೆ ಕೇವಲ ಧರ್ಮ ಅರ್ಥ ಕಾಮ ಇವುಗಳನ್ನೇ ಬಯಸ್ತಾ ನೀವು ಯಾರ್ಯಾರ್ದು ಇತರ
ದೇವತೆಗಳನ್ನು ಕೂಡ ಸರ್ವೋತ್ತಮ ಅಂತಿಕೊಂಡು ಚಿಂತನೆಯನ್ನು ಮಾಡಬೇಡ್ರಿ ಅಂತಿಕೊಂಡು ಹೇಳ್ತಾರೆ. ಯಾಕಂದ್ರೆ ನಾವು ಇತರ ದೇವತೆಗಳನ್ನು ಕೂಡ ನಾವು ಪೂಜೆ ಮಾಡಬೇಕು. ಆದ್ರೆ ಅವ್ರೊಳಗೆ ಏನದ ಭಗವಂತ ಅವರೊಳಗೆ ನಿಂತು ಭಗವಂತನೇ ನಮ್ಗೆ ಅನುಗ್ರಹ ಮಾಡ್ತಿರ್ತಾನೆ ಅಂತಿಕೊಂಡು ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ, ಪಾದಪ ಅಡಿಗರಿಯ ಸಲೀಲವು ತೋದು ಕೊಂಬುಗಳು ಪುಷ್ಪ ಸ್ವಾದ ಫಲವಿ ಬಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆ ಕೈಗೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲಗಳಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತಿಕೊಂಡು ಹೇಳ್ತಾನೆ. ಅಂದ್ರೆ ಹೆಂಗ ಗಿಡಗ ನಾವು ಬೇರಕ್ಕೆ ನೀರು ಹಾಕಿದ್ರೆ ಹಂಗ ಕೊಂಬಿ ಒಳಗದ ಹಣ್ಣು ಬಿಟ್ಟು ನಮ್ಗೆ ಕೊಡ್ತದ, ಹಂಗ ನಾವು ಯಾರೇ ದೇವತೆಗಳನ್ನು ಪೂಜಿಸ್ರಿ, ರುದ್ರಾದಿಗಳನ್ನ ಬ್ರಹ್ಮ ರುದ್ರಾದಿಗಳನ್ನ ಯಾರೇ ದೇವತೆಗಳನ್ನ ಪೂಜಿಸಿದ್ರು ಅವರೊಳಗೆ ನಿಂತು ನಮ್ಗೆ ಅನುಗ್ರಹ ಮಾಡವನು ಯಾರು ಅಂತಂದ್ರೆ ಭಗವಂತನ ಅನುಗ್ರಹವನ್ನ ಮಾಡ್ತಿರ್ತಾನ. ಆ ಒಂದು ಚಿಂತನೆ ನಮ್ಮೊಳಗಿರ್ಬೇಕು. ಅವರೇ ಸರ್ವೋತ್ತಮ ಇದ್ದಾರೆ, ಅವರೇ ನಮಗ ಫಲವನ್ನ ಕೊಡ್ತಾರ, ಅನುಗ್ರಹ ಮಾಡ್ತಾರ. ಈ ರೀತಿ ಒಂದು ನಾವು ಚಿಂತನೆಯನ್ನ ಮಾಡಬಾರ್ದು ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಭಗವಂತ ಏನದ ಇನ್ನೊಂದು ಕಡೆ ಹೇಳ್ತಾರೆ ಹರಿಕಥಾಮಸಾರೊಳಗ, ಕ್ಷೋಣಿಪಥ ಸುತನ ಎನಿಸಿ ಕೈ ದುಗ್ಗಾಣಿಗೊಡ್ಡುವ ತರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ ವೇಣುಗಾನ ಪ್ರಿಯನ ಐಹಿಕ ಸುಖಾನುಭವ ಬೇಡದಲೆ ಲಕ್ಷ್ಮೀ ಪ್ರಾಣನಾಥನ ಪಾದ ಭಕುತಿಯ ಬೇಡು ಕೊಂಡಾಡು ಅಂತ ಹೇಳ್ಕೊಂಡು ಹೇಳ್ತಾರ ಅವರು. ಒಬ್ಬ ರಾಜಕುಮಾರ್ ಇರ್ತಾನ, ಅವ್ರ ಮನೆಯೊಳಗೆ ಸಿರಿ ಸಂಪತ್ತೆಲ್ಲ ತುಂಬಿ ತುಳ್ಕಾಡ್ತಿರ್ತದ. ಅಂತ ಒಬ್ಬ ರಾಜಕುಮಾರ್ ಏನದ ದುಗ್ಗಾಣಿಗ ಕೈ ಹೊಡ್ತಿರ್ತಾನಂತ. ಒಂದು ಸಣ್ಣ ಒಂದು ರೂಪಾಯಿ 2 ರೂಪಾಯಿಗೊಂದು ಕೈ ಒಡ್ಡಿದ್ರ ಎಷ್ಟು ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ವಿಷಯ. ಅದೇ ಕಾಮಧೇನು ಮನೆಯೊಳಗಿರ್ತದಂತ. ಕಾಮಧೇನದದು ಬೇಕಾದನ್ನೆಲ್ಲ ಕೊಡ್ತದ, ಅದು ಸಿರಿ ಸಂಪತ್ತನ್ನು ಕೊಡ್ತದ, ನಾವು ಏನು ಕೇಳ್ತೀವಿ ಎಲ್ಲವನ್ನು ಕೊಡ್ತದ. ಅದು ಬಿಟ್ಟು ನಾವೇನದ ಕಾಮಧೇನು ಹತ್ತಕ್ಕೆ ಹೋಗಿ ನಮ್ಗೆ ಏನೂ ಬೇಡ್ರಿ ಒಂದು ಬಿಟ್ಟು ಸಗಣಿ ಕೊಡ್ರಿ ಅಂತಂದ್ರೆ ಅದು ಕೂಡ ಒಂದು ಹಾಸ್ಯಾಸ್ಪದವಂಥ ವಿಷಯ. ಹಂಗೆ ಈ ದೃಷ್ಟಾಂತವನ್ನು ಕೊಡ್ತಾರೆ ದಾಸರು ನಮಗೆ. ಹಂಗೆ ನೀವು ಕಾಮಧೇನು ಮನೆಯೊಳಗಿರಲು ಗೋಮಯ ಬಯಸುವಂಥದಲ್ಲಿ ಕಾಮಧೇನು ಇರುವ ಹೊತ್ನಾಗ ಅದರ ಸಗಣಿ ಬಯಸುವ ಹಂಗೆ ಅದಕ್ಕೆ ನೀವೇನದ ಭಗವಂತನ ಹೊತ್ತಿಗೆ ಹೋಗಿ ಕೇವಲ ಭಕ್ತಿ ಜ್ಞಾನವನ್ನು ಬೇಡಲಾರ್ದೆ ಕೇವಲ ನಿಮ್ಮ ಲೌಕಿಕವಾದ ವಿಷಯಗಳನ್ನು ಕೇಳ್ಕೋಬೇಡ್ರಿ ಅಂತಿಕೊಂಡು ಹೇಳ್ತಾರೆ. ಭಗವಂತ ಕೇಳಿದೆ ನಮ್ಗೆ ಗೊತ್ತಿರೋದು ಎಷ್ಟೊಂದು ಅನುಗ್ರಹವನ್ನು ಭಗವಂತ ಮಾಡ್ತಿರ್ತಾನೆ. ಕೇವಲ ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಭಗವಂತನ ಹತ್ತಿಕ ಕೈ ಒಡ್ಬೇಡ್ರಿ ಅಂತಿಕೊಂಡು ನಮಗೆಲ್ಲ ದಾಸರು ಈ ರೀತಿ ಅನೇಕವಾದ ದೃಷ್ಟಾಂತಗಳನ್ನು ನಮ್ಗೆ ಕೊಡ್ತಾರ ದಾಸರು. ಅದಕ್ಕೆ ಇಲ್ಲಿ ಹೇಳ್ತಾರ, ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು ಅಂತಿಕೊಂಡು ಹೇಳ್ತಾರೆ. ಕೇವಲ ಅರ್ಥ ಕಾಮ ಇವುಗಳಿಗೆ ನೀವು ಅಪೇಕ್ಷೆ ಪಟ್ಟು ಭಗವಂತನನ್ನ ಪೂಜಿಸಬೇಡ್ರಿ. ನಮ್ಮ ಜೀವನದಲ್ಲಿರ್ತಕ್ಕಂಥ ಯುದ್ಧವನ್ನು ಗೆಲ್ಲಬೇಕಂತಂದ್ರೆ ನಾವು ಭಗವಂತನಲ್ಲಿರ್ತಕ್ಕಂಥ ಜ್ಞಾನ ಭಕ್ತಿ ಎಂಬ ಆಯುಧಗಳನ್ನು ಹಿಡ್ಕೊಂಡು ನಾವು ಅದರಿಂದ ನಮ್ಮ ಭಗವಂತ ನಮ್ಮ ಪಾಪಗಳನ್ನು ಕಳೀತಾನ, ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ಗುಣಗಳ ಕಾಮ ಕ್ರೋಧಾದಿಗಳನ್ನು ದೂರ ಮಾಡ್ತಾನ, ನಮ್ಮ ಅನೇಕ ಕ್ಲೇಶಗಳನ್ನು ದುಃಖಗಳನ್ನು ಕೂಡ ಏನದ ಭಗವಂತ ಪರಿಹಾರ ಮಾಡ್ತಾನ, ನಮಗೆ ಇಹದಲ್ಲಿಯೂ ಸೌಖ್ಯವನ್ನು ಕೊಡ್ತಾನ. ಕೊನೆಗೆ ಶಾಶ್ವತವಾದ ಸುಖ ಅಂದ್ರೆ ಮೋಕ್ಷ ಭಗವಂತ ತನ್ನನ್ನೇ ನಮಗೆ ಕೊಡ್ತಾನ. ನಮ್ಮ ಹೃದಯದೊಳಗೆ ಬಿಂಬನ ತನ್ನ ದರ್ಶನವನ್ನ ಕೊಡ್ತಾನ, ಕೊನೆಗೆ ಮೋಕ್ಷವನ್ನು ಕೊಟ್ಟು ಭಗವಂತ ನಮ್ಗೆ ಈ ರೀತಿ ಎಲ್ಲಾ ರೀತಿಯಿಂದ ನಮ್ಗೆ ಕೂಡ ಭಗವಂತ ಅನುಗ್ರಹ ಮಾಡ್ತಾನ ಅಂತಿಕೊಂಡು ಈ ನುಡಿ ಒಳಗೆ ನಮ್ಗೆ ದಾಸರು ಒಂದು ಮಹತ್ವವಾದ ಸಂದೇಶವನ್ನ ಕೊಡ್ತಾರ ಅನ್ನುವಲ್ಲಿಗೆ ಇವತ್ತಿನ ಒಂದು ಭಗವಂತನ ಈ ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತೀನಿ. ನಮ್ಮ ಮುಂದಿನ ನುಡಿಯೊಳಗ ಮತ್ತು ಭಗವಂತನ ಬಗ್ಗೆ ವಿಶೇಷವಾದ ನಮಗೆ ವಿಶೇಷವಾದ ಗುಣಗಳ ಚಿಂತನೆಯನ್ನ ಮತ್ತು ಭಗವಂತನ ಮಹಿಮೆಗಳನ್ನು ನಮಗಲೇ ಜಗನ್ನಾಥದಾಸರು ತಿಳಿಸಿಕೊಡ್ತಾರ. ಅವೆಲ್ಲವುಗಳನ್ನು ಕೂಡ ನಾವು ಮತ್ತೆ ನಾಳಿನ ಸಂಚಿಕೆ ಒಳಗೆ ನಾಳಿನ ಮಾಲಿಕೆ ಒಳಗೆ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆ ನನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ತಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರೋಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೀತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ.